ಜಗದೊಡೆಯನಾದ ಭಗವಂತನನ್ನ ಮೂರ್ಧ್ನಿ ನಿದಾಯ ತಲೆಯಲ್ಲಿ ಇಟ್ಟು ತಲೆಯಲ್ಲಿ ಹೊತ್ತವ ಎತ್ತರಕ್ಕೆ ಏರೋದು ಸಹಜ. ನಮ್ಮೆಲ್ಲರಿಗೆ ಒಂದು ಆಸೆ, ಜೀವನದಲ್ಲಿ ಎತ್ತರಕ್ಕೆ ಏರಬೇಕು ಅಂತ. ರಾಜರು ತಿಳಿಸ್ತಾರೆ, ನಿಮಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಬೇಕಾ, ನೀವು ತುಂಬ ಎತ್ತರದಲ್ಲಿ ಇರಬೇಕಾ, ಹಾಗಾದರೆ ನೀವು ತಲೆಯಲ್ಲಿ ಭಗವಂತನನ್ನ ಹೊತ್ಕೊಳ್ಳಿ, ದೇವರನ್ನ ಹೃದಯದಲ್ಲಿ ಧಾರಣೆ ಮಾಡಿ, ದೇವರ ಪದ, ದೇವರ ನಾಮ, ವಿಷ್ಣುವಿನ 1000 ನಾಮ ಅದು ಸದಾ ನಿಮ್ಮ ತಲೆಯಲ್ಲಿ ಇರಲಿ, ನೀವು ಬಹಳ ಬೇಗ ಎತ್ತರಕ್ಕೆ ಏರ್ತೀರಿ ಅಂತ ಇಲ್ಲಿ ಹೇಳ್ತಾರೆ. ಮುರುದ್ವಿಷಂ ಮೂರ್ಧ್ನಿ ನಿದಾಯ ವಿಷ್ಣೋ ಪದಂಬ್ರ ವಿಷ್ಣುಂ ತ್ವರೆಯಾಗತೋಪಿ. ವೇಗವಾಗಿ ಎತ್ತರಕ್ಕೆ ಏರಿದರೂ ಕೂಡ ಅವನು ಕೆಳಗೆ ಬಿದ್ದುಬಿಟ್ಟ. ಯಾಕೆ ಬಿದ್ದ? ನಿಜವಾಗಿಯೂ ದೇವರನ್ನು ತಲೆಯಲ್ಲಿ ಹೊತ್ತು ಏರಿದವರು ಬೀಳಬಾರದು. ಬಿದ್ದದ್ದು ಯಾಕೆ? ಯಾಕಂದ್ರೆ ಅಯೋಗ್ಯ ಕಾಮಸ್ಯ ಕತನ್ನ ಪಾತಃ. ಯೋಗ್ಯತೆಗೆ ಮೀರಿದ ಬಯಕೆ ಇತ್ತು, ಅದಕ್ಕೆ ಅವನು ಕೆಳಗೆ ಬಿದ್ದ. ದೇವರ ಹತ್ರ ಹೋಗಬೇಕು, ದೇವರನ್ನ ಬೇಡಬೇಕು, ದೇವರನ್ನ ಬಿಟ್ಟರೆ ಬೇರೆಯವರು ಕೊಡೋರು ಯಾರಿಲ್ಲ. ಆದರೆ ದೇವರಲ್ಲಿ ಅಯೋಗ್ಯವಾದದ್ದನ್ನು ಬೇಡಿದ್ರೆ ದೇವರು ನಿಮ್ಗೆ ಕೆಳಗೆ ಹಾಕ್ತಾನೆ. ಕೆಲವರು ಬೇಕಾದ ವ್ರತ ನೇಮಗಳನ್ನು ಮಾಡ್ತಾ ಇರ್ತಾರೆ, ಅದರ ಹಿನ್ನೆಲೆಯಲ್ಲಿ ಬಯಕೆ ಇದೆ. ನಿಜವಾಗಿಯೂ ದೇವರನ್ನ ಪೂಜೆ ಮಾಡುವಾಗ ಏನನ್ನೂ ಬಯಸಬಾರ್ದಂತೆ, ನಿಷ್ಕಾಮನೆಯಿಂದ ಭಗವಂತನ ಆರಾಧನೆ ಮಾಡಬೇಕು. ನಾವು ಮಾಡುವ ದೇವರ ಪೂಜೆಗೆ ಒಂದೇ ಒಂದು ಬಯಕೆ ಇರಬೇಕಂತೆ, ಏನಂದ್ರೆ ದೇವರೇ ನೀನು ಪ್ರೀತನಾಗು ಅಂತ. ದೇವರ ಪ್ರೀತಿ ಒಂದನ್ನು ಬಿಟ್ಟು ಬೇರೆ ಏನನ್ನೂ ಬೇಡಬಾರ್ದಂತೆ. ಬೇಡೋದೇ ತಪ್ಪು, ಅದರೊಳಗೆ ಯೋಗ್ಯತೆ ಮೀರಿದ್ದು ಬೇಡೋದು ಇನ್ನೂ ದೊಡ್ಡ ತಪ್ಪು. ಯೋಗ್ಯತೆಯನ್ನು ನೋಡಿಕೊಂಡು ನಾವು ದೇವರನ್ನ ಬೇಡಬೇಕು. ನಮ್ಮ ಯೋಗ್ಯತೆ ಅಲ್ಲದ್ದು, ಅದರಲ್ಲೂ ಅಯೋಗ್ಯವಾದದ್ದು. ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತೇನೆ. ಭಕ್ತಿಯಿಂದ ವಾಯುಸ್ತುತಿ ಪುನಶ್ಚರಣ ಮಾಡಿ ಜೇನುತುಪ್ಪ ಅಭಿಷೇಕ ಮಾಡೋದು, ವಾಯುದೇವರಲ್ಲಿ ಬೇಡೋದು. ಆ ಪಕ್ಕದ ಮನೆ ಆಚಾರ ತುಂಬ ಗೋಳೆ ಕೊತ್ತಿದ್ದಾರೆ, ಅವ್ರ ಕಾಲು ಹೋಗ್ಲಿ ಅಂತ. ಅದು ಅಯೋಗ್ಯ ಕಾಮನೆ, ಮಾಡಬಾರ್ದು. ನೀವು ಹಿಡಿದಿರೋ ದೇವರನ್ನೇ, ವಾಯುದೇವರನ್ನೇ ಹಿಡಿದಿದ್ದೀರಿ, ಒಳ್ಳೆ ವಾಯುಸ್ತುತಿನೇ ಮಾಡ್ತಾ ಇದ್ದೀರಿ. ಅಯೋಗ್ಯ ಕಾಮನೆಯನ್ನ ಮಾಡಿದ್ರಿ ಕೆಳಗೆ ಬೀಳ್ತೀರಿ. ವಿಷ್ಣುವರ ಮೇಲೆ ದ್ವೇಷ ಮಾಡಲಿಕ್ಕೆ ಅಂತ ಹೊರಟ್ರೆ ಹ್ಯಾಕ್ ಕೆಳಗೆ ಬೀಳ್ತೀರಿ ಅನ್ಲಿಕ್ಕೆ ತೃಣಾವರ್ತನೆ ಸಾಕ್ಷಿ. ತೃಣಾವರ್ತನಿಗೆ ದೇಹ ಬಲ ಇತ್ತು, ದೈತ್ಯ ಬಲ ಇತ್ತು, ವರಬಲ ಇತ್ತು, ದೇವರನ್ನೇ ಕೈಯಲ್ಲಿ ಹಿಡಿದವ, ಆದರೂ ಕೆಳಗೆ ಬಿದ್ದ. ನಮ್ಗೆ ಯಾವ ಬಲವೂ ಇಲ್ಲ, ಆದರೂ ಬರೀ ಜೀವನದ ಉದ್ದಕ್ಕೂ ಅಯೋಗ್ಯ ಕಾಮನೆ ಮಾಡ್ತಾ ಇದ್ರೆ ಮೇಲ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂದೆಂದು ಅಯೋಗ್ಯವಾದ ಬಯಕೆಯನ್ನ, ಕೆಟ್ಟ ಕಾಮನೆಯನ್ನ, ದುರಾಶೆಯನ್ನ ಜೀವನದಲ್ಲಿ ಇಟ್ಕೊಂಡವ ಅವನು ಕೆಳಗೆ ಬೀಳ್ತಾನೆ ಅಂದರೆ ಸಾಕ್ಷಿ. ಸವಾತ ರೂಪೋ ದಿತಿಜೋ ಮುಕುಂದ ಬರಾಸಹಿಷ್ಣುರ್ ನಿಪಪಾತ ಭೂಮೌ ತಥಾ ಹಿ ವಾ ತಸ್ಯ ಜವೋದಿ ಕೋಪಿ ಕತನ್ನು ವಿಶ್ವಂಬರ ಮುದ್ಮಿ ಭರ್ತಿ. ಅಲ್ಲ, ಎತ್ಕೊಂಡು ಹೋಗುವಾಗ ಇಷ್ಟು ವೇಗವಾಗಿ ಹೋದಂತಹ ತೃಣಾವರ್ತ ಇಷ್ಟು ಬೇಗ ದಿಢೀರಂತ ಕೆಳಗೆ ಬೀಳಲಿಕ್ಕೆ ಏನ್ ಕಾರಣ? ಅಧಿರಾಜರು ಹೇಳ್ತಾರೆ, ತೃಣಾವರ್ತನಿಗೆ ದೇವರ ಭಾರ ಧಾರಣೆ ಮಾಡಲಿಕ್ಕೆ ಆಗದೆ ಕೆಳಗೆ ಬಿದ್ದುಬಿಟ್ಟ. ಈ ಕೆಲವರು ನೀವು ನೋಡಿದಿರಿ, ಈ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರಲ್ಲ, ಅವ್ರು ಕಷ್ಟಪಟ್ಟು ಎತ್ತುತ್ತಾರೆ. ಆ ಎತ್ತಿದವರು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಎತ್ತಿದಿರಿ, ಹೀಗೆ ಮನೆ ತನಕ ಹೋಗಿ ಅಂದರೆ ಎತ್ತಾಕ್ಬಿಡ್ತಾರೆ. ಯಾಕೆಂದರೆ ಅದು 1 ನಿಮಿಷ ಎತ್ತಬೋದೇ ವಿನಃ ಯಾವಾಗಲೂ ಎತ್ಕೊಂಡಿರ್ಲಿಕ್ಕಾಗಲ್ಲ, ಅದು ಭಾರಿ ಭಾರ. ಭಗವಂತನನ್ನ ಎತ್ತಿದ, ಹೊತ್ತಿದ, ಮೇಲಕ್ಕೆ ಒಯ್ದ, ಭಾರ ಜಾಸ್ತಿ ಆಯಿತು ಅಂತ ತಾನು ಕೆಳಗೆ ಬಿದ್ದ.
ಈ ಕೆಲವರು ತುಂಬ ತೂಕದ್ದು ಎತ್ಕೊಳ್ತಾರೆ, ಒಂದು ಕ್ಷಣ ಮುಂದೋಗಿ ದಬ್ಬಂದು ಬಿದ್ದುಬಿಡ್ತಾರೆ. ಯಾಕೆ ಬಿದ್ರಿ ಅಂದರೆ ನಡಿಲಿಕ್ಕಾಗದೆ ಬಿದ್ದದ್ದಲ್ಲ, ಭಾರ ಜಾಸ್ತಿಯಾಗಿ ಬಿದ್ದದ್ದು. ಭಗವಂತ ಭಾರಭೃತ್, ಇಡೀ ಜಗತ್ತಿನ ಭಾರವನ್ನು ಹೊತ್ತ ವಿಶ್ವಂಭರ, ಇಡೀ ವಿಶ್ವವನ್ನೇ 14 ಲೋಕವನ್ನು ತನ್ನ ವಿಶ್ವಂಭರನನ್ನ ಹೊರುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಅದಕ್ಕೆ ಹೇಳ್ತಾರೆ ತಥಾ ಹಿವಾ ತಸ್ಯ ಜವಾದಿ ಕೋಪಿ. ಗಾಳಿಗೆ ವೇಗ ಇದೆ, ಗಾಳಿಗೆ ವೇಗ ಇದೆ. ಗಾಳಿ ಎಂಥ ವಸ್ತುವನ್ನು ತನ್ನ ವೇಗದಿಂದ ಹೊರಗಡೆ ಎಸ್ತು ಬಿಡುತ್ತೆ. ಆದರೆ 14 ಲೋಕವನ್ನೇ ತನ್ನ ಹೊಟ್ಟೆಯಲ್ಲಿ ಧಾರಣೆ ಮಾಡಿದ ಭಗವಂತನ ಒಂದೊಂದು ಕೂದಲಲ್ಲಿ ಇಂಥ ಅನೇಕ ಬ್ರಹ್ಮಾಂಡಗಳು ಇದೆಯಂತೆ. ಅಂಥ ಭಗವಂತನನ್ನು ಹೊರುವ ಸಾಮರ್ಥ್ಯ ಯಾರಿಗಿದೆ ಹೇಳಿ? ದೇವರು ನಮ್ಮನ್ನು ಹೊತ್ತಿದ್ದಾನೆ, ದೇವರನ್ನು ಹೊರುವವರು ಯಾರಿಲ್ಲ. ಹೊರಲಿಕ್ಕಾಗದಂಥ ದೇವರನ್ನು ಹೊತ್ತದ್ದು ಅವನು ಬೀಳಲಿಕ್ಕೆ ಕಾರಣ ಆಯಿತು, ಭಾರ ಜಾಸ್ತಿ ಆಯಿತು. ಭಕ್ತಿಯಿಂದ ಹೊರುವವರಿಗೆ ಭಗವಂತ ಭಾರ ಅಲ್ಲ. ಯಾರಿಗೆ ದೇವರಲ್ಲಿ ಭಕ್ತಿ ಇಲ್ಲ, ದುರ್ಬುದ್ಧಿ ಇದೆ, ಅವರಿಗೆ ದೇವರು ಭಾರ. ದೇವರು, ಧರ್ಮ, ಆಚಾರ, ವಿಚಾರ ಕೆಲವರಿಗೆ ಭಾರೀ ಭಾರ. ಅನಂತ ಪದ್ಮನಾಭ ವ್ರತ ಬಂದ್ಬಿಟ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡು ಬಿಡ್ತಾರಪ್ಪ, ಮಡಿ ಮಾಡಬೇಕು, ಅದಾಗಬೇಕು, ಆಚಾರ್ಗೆ ಹೇಳಬೇಕು, ಅಡುಗೆ ಅಷ್ಟು ಭಾರ. ಅದೇ ದೇವರಲ್ಲಿ ಭಕ್ತಿ ಇದ್ದವ್ರಿಗೆ ಅದೇನು ಭಾರ ಅಲ್ಲ, ಆನಂದವಾಗಿ ಮಾಡ್ತಿರ್ತಾರೆ. ಏಕಾದಶಿ ಬಂತಂದ್ರೆ ಕೆಲವರಿಗೆ ಭಾರ, ಚಾತುರ್ಮಾಸ್ಯ ಬಂದರೆ ಭಾರ. ಯಾರಿಗೆ ದೇವರಲ್ಲಿ ಭಕ್ತಿ ಇದೆ ಅವರಿಗೆ ಭಾರ ಅಲ್ಲ. ತಾಯಿ ಮಗುವನ್ನು ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ಕೊಳ್ತಾಳೆ. 9 ತಿಂಗಳಾದ ಮೇಲೆ ಅಷ್ಟೇ ತೂಕದ 3-4 kg ತೂಕದ ಒಂದು ಕಲ್ಲು ಕೊಟ್ಟು ಹೊಟ್ಟೆಲಿ ಕಟ್ಕೊಂಡು ತಿರುಗು ಅಂದ್ರೆ ಅವಳ ಭಾರ ಅಂತಾಳೆ. ಯಾಕೆ? ಅದು ಪ್ರೀತಿ ಇದೆ, ಆದ್ದರಿಂದ ಧರಿಸಿದ್ದಾಳೆ. ಪ್ರೀತಿ ಇಲ್ಲ ಅಂದರೆ ಆ ಭಾರವನ್ನು ಧರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ, ದೇವರು ಮತ್ತು ಧರ್ಮ ಜೀವನದ ಭಾರ ಆಗಬಾರ್ದು. ದೇವರು ಬೋರ್ ಆಗಬಾರ್ದು, ಧರ್ಮ ಬೋರು, ದೇವರು ಭಾರ ಆಗಬಾರ್ದು. ದೇವರನ್ನು ತಿಳಿಸುವ ಧರ್ಮ ಬೋರ್ ಆದಾಗ ದೇವರು ಭಾರ ಆಗ್ತಾನೆ. ದೇವರ ಧರ್ಮ, ದೇವರು ಎರಡರಲ್ಲಿ ನೀವು ಭಕ್ತಿ ಮತ್ತು ಶ್ರದ್ಧೆ ಮಾಡಿದರೆ ದೇವರ ಕಥೆಯಲ್ಲಿ ಶ್ರದ್ಧೆ, ಭಗವಂತನಲ್ಲಿ ಭಕ್ತಿ. ಶ್ರದ್ಧಾ ಭಕ್ತಿ ಇದ್ದವರಿಗೆ ಧರ್ಮ ಬೋರ್ ಆಗಲ್ಲ, ದೇವರು ಭಾರ ಆಗಲ್ಲ. ಆದರೆ ಇವನಿಗೆ ದೇವರ ಕಥೆಯಲ್ಲಿ ಶ್ರದ್ಧೆ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲದ ಕಾರಣ ದುರುದ್ದೇಶದಿಂದ ದೇವರನ್ನು ಹೊತ್ತೊಯ್ದಂತಹ ತೃಣಾವರ್ತ ಕೆಳಗೆ ಬಿದ್ದ. ಬಿದ್ರಿ ಏನಾಯಿತು ಏನಾಯಿತು ಅಂತ ಹೇಳ್ತಾರೆ. ಚಕ್ಷುಶ್ಚೌರ್ಯ ಫಲಂ ಜಗಾಮ ಪರಿವೃತ್ತಾಕ್ಷ ಪ್ರಭೋರೋಜಸ ವಿಶ್ವಕ್ ಸಂಭ್ರಮಣೇನ ದತ್ತತಮಸೋ ವಿಭ್ರಾಂತ ಮೂರ್ಧಾಫಲಂ ಸಾಧೂನಾಂ ಹೃದಯಾರ್ತಿ ದಾನಪಂ ಕ್ಲೇಶಂ ಪ್ರಪನ್ನಕ್ಷಿತೌ ಮಾತುಃ ಪಾತಕರಃ ಪರಸ್ಯ ಸಬಲಃ ಪಾಷಾಣ ಪೃಷ್ಠೆ ಪತತ್. ಅವನು ಎಲ್ಲರ ಕಣ್ಣಿಗೆ ಮಣ್ಣು ಹಾಕಿದ ಫಲವನ್ನು ಪಡೆದಂತೆ. ಕೃಷ್ಣನ್ನ ಹೊತ್ಕೊಂಡು ತಾಯಿಯಾದ ಯಶೋದೆ ತೊಡೆಯಲ್ಲಿ ಹಾಕಿ ತೂಗ್ತಾ ಇದ್ಲು. ಆನಂದ ಕಂದನ ಅತೀಂದ್ರಿಯಾಕೃತಿಯಾದ ನಂದನನ್ನ ನೋಡಲಿಕ್ಕೆ ಹಳ್ಳಿಯ ಎಲ್ಲ ವಯೋವೃದ್ಧರು, ಆಬಾಲ ವೃದ್ಧರು ಬಂದು ಕೃಷ್ಣನನ್ನೇ ಬಿಟ್ಟ ಕಣ್ಣುಗಳಿಂದ, ಅರಳಿದ ಕಣ್ಣುಗಳಿಂದ ನೋಡ್ತಾ ಇದ್ರು. ಈ ಗಾಳಿಯ ರೂಪದ ದೈತ್ಯ ಬರುವಾಗ ಮಣ್ಣು ತಂದು ದೇವರನ್ನ ನೋಡುವವರ ಕಣ್ಣಿಗೆ ಹಾಕ್ಬಿಟ್ಟ ಅಲ್ವಾ? ನೀವು ನೋಡಿ, ನೀವು ದಾರಿಲಿ ಹೋಗುವಾಗ, ಗಾಡೀಲಿ ಹೋಗುವಾಗ ನಿಮ್ಮ ಮುಂದೆ ಒಂದು BTS KSRTC ಅಲ್ಲಿ ಹೋದರೆ ನಿಮಗೆ ಕಣ್ಣೇ ಕಾಣಬಾರ್ದಷ್ಟು ಧೂಳು ಹಾಕ್ಬಿಡುತ್ತೆ. ಇನ್ನು ಹೇಳಿ ಕೇಳಿ ಧೂಳು ಹಾಕಿ ನಿಮ್ಮ ಕಣ್ಣನ್ನೇ ಕಳಿಬೇಕು ಅಂತ ಬಂದಂಥ ದೈತ್ಯ ಸುಂಟ್ರ ಗಾಳಿಯ ರೂಪದಲ್ಲಿ ಬಂದವ ಆ ಇಡೀ ಹಳ್ಳಿಯಲ್ಲಿ ಎಲ್ಲ ಮಣ್ಣನ್ನು ತಂದು ಕೃಷ್ಣನನ್ನ ನೋಡುವವರ ಕಣ್ಣಿಗೆ ಹಾಕ್ಬಿಟ್ಟ. ಚಕ್ಷುಶ್ಚೌರ್ಯ, ನೋಟವನ್ನೇ ಕದ್ದ ಅವನು, ಕಣ್ಣಿನ ನೋಟವನ್ನು ಕದ್ದಿದ್ದಾನೆ. ಅವರಿಗೆ ಆ ಎಲ್ಲ ಹಳ್ಳಿ ಜನಕ್ಕೆ ಕಣ್ಣು ಸಾರ್ಥಕ ಆಗಿತ್ತು. ದೇವರನ್ನ ನೋಡ್ತಾ ಇದ್ರು.
ದೇವರನ್ನ ನೋಡುವ ನೋಟವನ್ನೇ ಕದ್ದ ಕಳ್ಳ ಇವನು. ನೋಡಿ, ಯಾರಾದರೂ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ರೆ ಆ ನಮಸ್ಕಾರ ಮಾಡೋರ್ಗೂ ದೇವರಿಗೂ ಮಧ್ಯ ಹೋಗಬಾರ್ದು. ಯಾಕಂದ್ರೆ ಅವ್ರ ನಮಸ್ಕಾರವನ್ನ ಕದ್ದ ಹಾಗೆ. ಯಾರು ದೇವರು ನೋಡ್ತಾ ಇದ್ರೆ ಅವ್ರ ಕಣ್ಣಿಗೆ ಮಣ್ಣು ಹಾಕೋದು ಅದೆಲ್ಲ ಮಾಡಬಾರ್ದು. ಆ ನೋಟವನ್ನ ಕದ್ದ ಹಾಗೆ. ಆ ಪಾಪದ ಫಲ ಏನು ಅಂತ ಹೇಳ್ತಾರೆ. ಚಕ್ಷುಶ್ಚೌರ್ಯ ಫಲಂ, ಎಲ್ಲರ ಕಣ್ಣಿಗೆ ಮಣ್ಣೆರಚಿದ ಫಲವಾಗಿ ಅವನು ಆಕಾಶದಲ್ಲಿ ಹೋದಾಗ ಅವನ ಕಣ್ಗುಡ್ಡೆ ತಿರುಗ್ಲಿಕ್ಕೆ ಶುರುವಾಯಿತು. ಈ ಚಕ್ಕರ್ ಬಂದು ಕೆಳಗೆ ಬೀಳಬೇಕಾದ್ರೆ ಅವ್ರ ಕಣ್ಣು ಮೊದಲು ತಿರುಗುತ್ತಂದು. ಹಾಗೆ ಇವನಿಗೂ ಕಣ್ಣೆಲ್ಲ ಗರಗರ ತಿರುಗಿತು. ಆಮೇಲೆ ಇವನು ಕೃಷ್ಣನನ್ನೇ ತಿರುಗಿಸ್ಕೊಂಡು ಹೋಗಿದ್ದ. ಅದರ ಫಲವಾಗಿ ಕೃಷ್ಣ ಅವನನ್ನು ತಿರುಗಿಸ್ದ. ಆಮೇಲೆ ಅವನ ವಿಭ್ರಾಂತ ಮೂರ್ಧ್ನಾ ಫಲಂ ಸಾಧೂನಾಂ ಹೃದಯಾರ್ತಿದಾನ ಫಲಿತಂ, ಸಜ್ಜನರಿಗೆ ದುಃಖವನ್ನಿದ. ಏನು ದುಃಖ? ನೋಡ್ತಿದ್ರಲ್ಲ ಅವ್ರ ಕಣ್ಣಿಗೆ ಮಣ್ಣು ಬಿತ್ತು, ಅಯ್ಯೋ ಧೂಳು ಬಿತ್ತಲ್ಲ ಅಂತ ಕಣ್ಣುಜ್ಜಿ ಮತ್ತೆ ಕಣ್ಣು ಬಿಟ್ಟರು, ಕೃಷ್ಣ ಇಲ್ಲ. ಅಯ್ಯಯ್ಯೋ ಇಂಥ ಕೃಷ್ಣನ್ ಕಳ್ಕೊಂಡ್ಬಿಟ್ವೆ ಅಂತ ಅವ್ರ ಹೃದಯಕ್ಕೆ ನೋವಾಯಿತು. ದೇವರನ್ನ ನೋಡ್ತಾ ಇರ್ತೀರಿ, ತಿರುಪ್ತಿಲಿ ಹೋಗಿ ದೇವ್ರ ಮುಂದೆ ಹೀಗೆ ನಿಂತ್ಕೊಳ್ತೀರಿ, ಯಾರೋ ಕೈ ಹಿಡಿದು ಪದಂಡಿ ಅಂತ ಎಳೆದು ಬಿಡ್ತಾರೆ. ಎಷ್ಟು ಬೇಜಾರಾಗತ್ರಿ. ಏನ್ರಿ 3 ಗಂಟೆ 5 ಗಂಟೆ 6 ಗಂಟೆ 10 ಗಂಟೆ 1.5 ದಿನ ನಿಂತು ಈ ತಿಮ್ಮಪ್ಪನ ನೋಡಬೇಕು ಅಂತ ಬಂದರೆ ನಿಮ್ಮ ಕಾಟ ಬೇರೆ ಅಂತ ಅಂತೀವಲ್ಲ, ಮನಸ್ಸಿಗೆ ಬೇಜಾರಾಗತ್ತಲ್ಲ. ಸ್ವಲ್ಪ ದೂರ ಹೋದಾಗ ಯಾರು ನಮ್ಮನ್ನು ಎಳೆದು ಬನ್ನಿ ಇನ್ನೊಂದು 5 ನಿಮಿಷ ನೋಡಿ ಅಂದ್ರೆ ಎಷ್ಟು ಆನಂದ ಆಗತ್ತಲ್ಲ. ದೇವರನ್ನ ನೋಡುವವರಿಗೆ ದೇವರು ಕಣ್ಣಿಂದ ಮಾಯ ಆದಾಗ ಸಾಧುಗಳಿಗೆ ಹೃದಯದ ಒಳಗೆ ತುಂಬ ದುಃಖ ಆಯ್ತಂತೆ. ಅಂತಹ ಸಜ್ಜನರಿಗೆ ದುಃಖವನ್ನು ಕೊಟ್ಟ ಫಲವಾಗಿ ದುಃಖ ಬಂತಂತೆ. ವಾದಿರಾಜರು ಹೇಳ್ತಾರೆ, ನೀವು ನಿಮ್ಮ ದುಃಖವನ್ನು ಸಜ್ಜನರಿಗೆ ಹಂಚಬೇಡಿ. ಸುಖ ಇದ್ರೆ ಹಂಚಿ, ಒಳಿತಿದ್ರೆ ಹಂಚಿ, ಒಳ್ಳೇದು ಹಂಚಿ, ಕೆಟ್ಟದ್ದನ್ನು ನೀವು ಮಾತ್ರ ಅನುಭವಿಸ್ಬಿಡಿ. ಸ್ವಾಮಿ ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ ನಾನೇ ಅನುಭವಿಸ್ತೀನಿ ಅಂತ. ನಮ್ಮ ದುರ್ಬುದ್ಧಿ ಏನಂದ್ರೆ ದುಃಖವನ್ನು ಹಂಚುವ ಪ್ರಯತ್ನ ಮಾಡ್ತೀವಿ. ಒಳ್ಳೇದಿದ್ರೆ ನಾವೊಬ್ಬರೇ ಯಾರಿಗೂ ತೋರಿಸದ ಹಾಗೆ ಅನುಭವಿಸ್ಬಿಡ್ತೀವಿ. ಅದು ಮಾಡಬಾರ್ದು. ಸಜ್ಜನರಿಗೆ ದುಃಖವನ್ನು ಕೊಟ್ಟ ಕಾರಣ, ನೀವು ಸಜ್ಜನರಂದರೆ ಹುಡುಕೊಂಡು ಹೋಗಬೇಕಾದ್ದಿಲ್ಲ. ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳು, ಹಿರಿಯರು, ದೊಡ್ಡವರು, ಗುರುಗಳು ಅವರಿಗೆ ದುಃಖ ಬರುವ ಹಾಗೆ ಮಾಡಿದ್ರೆ ಸಾಕು. ಅದರ ಫಲವನ್ನು ಒಂದಲ್ಲ ಒಂದಿನ ನಾವೇ ಉಣ್ಬೇಕಿದೆ. ಮತ್ತೆ ಯಾರೂ ಉಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹರಿಭಕ್ತರೋ, ಯಾರು ಗುರುಭಕ್ತರೋ, ಯಾರು ದೈವ ಭಕ್ತರೋ, ಯಾರು ಹಿರಿಯರೋ ಅವರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು. ನೀವೇನಾದರೂ ಅವರ ಹೃದಯಕ್ಕೆ ನೋವಾಗುವಂತೆ ನಿಮ್ಮ ಬಿಹೇವಿಯರ್ ಇದ್ರೆ ಸಾಕು, ನಿಮ್ಮ ನಡವಳಿಕೆ ಇದ್ರೆ ಸಾಕು, ಭಗವಂತ ಅದನ್ನು ನೋಡ್ತಾ ಇರ್ತಾನಂತ. ಯಾವತ್ತೋ ಒಂದಿನ ಅದನ್ನು ತಿರುಗಿಸಿ ಎಚ್ಚೆತ್ತು ಇರು ಕಂಡ್ಯ ಮನವೇ ಅಂತಾರೆ ದಾಸರು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಾಧೂನಾಂ ಹೃದಯಾರ್ತಿದಾನ ಫಲಿತಂ ಕ್ಲೇಶಂ ಪ್ರಪನ್ನ ಕ್ಷಿತೌ. ಇಡೀ ಜೀವನದ ಉದ್ದಕ್ಕೂ ಅನೇಕ ಸಂಕಟಗಳು ನಮಗೆ ಬರುತ್ತೆ, ಏನೆಲ್ಲ ತಾಪತ್ರಯಗಳು ಬರುತ್ತೆ, ಏನೆಲ್ಲ ತೊಂದರೆಗಳು ಬರುತ್ತೆ. ಇದಕ್ಕೆಲ್ಲ ಏನು ಕಾರಣ ಹುಡುಕ್ತಾ ಹೋದರೆ ಕಾರಣ ಸಿಗಲ್ಲ. ಬರೀ ದುಃಖ ದುಃಖ ದುಃಖ. ದಾಸರು ಹೇಳ್ತಾರೆ, ಜೀವನದಲ್ಲಿ ನಾವು ಅನುಭವಿಸಬಹುದಾದ ಎಲ್ಲ ದುಃಖಕ್ಕೆ, ಕಷ್ಟಕ್ಕೆ, ತೊಂದರೆ ತಾಪತ್ರಯಕ್ಕೆ ಒಂದೇ ಕಾರಣ ಅಂತ. ಅದೇನೆಂದರೆ ತಂದೆ ತಾಯಿಗಳನ್ನು ಗೋಳೈಕೊಂಡಿದ್ದು, ನಮ್ಮ ಗುರುಗಳನ್ನು ಹಿರಿಯರನ್ನು ಗೋಳೈಕೊಂಡಿದ್ದು, ನಮ್ಮ ಹಿರಿಯರ ಕಣ್ಣಲ್ಲಿ ನೀರು ತರಿಸಿದ್ದು, ಅದು ಎಲ್ಲಕ್ಕೂ ಕಾರಣ. ತಂದೆ ತಾಯಿಗಳ ಸೇವೆ ಒಂದು ದಿನ ಮಾಡಲಿಲ್ಲ, ಮಂದ ಭಾಗ್ಯಗೆ ಬವಣೆ ತಪ್ಪಲಿಲ್ಲ. ಇಡೀ ಜೀವನದ ಉದ್ದಕ್ಕೂ ನಾವು ಅನುಭವಿಸುವ ಎಲ್ಲ ತಾಪತ್ರಯಗಳ ಮೂಲ ಏನಂದರೆ ನಮಗಿಂತ ಹಿರಿಯರಾದ ಗುರುಗಳಾದ ಸಜ್ಜನರ ಹೃದಯಕ್ಕೆ ದುಃಖವನ್ನು ಕೊಟ್ಟದ್ದೇ. ಕ್ಲೇಶಂ ಪ್ರಪನ್ನ ಕ್ಷಿತವು, ದುಃಖವನ್ನು ಪಡ್ತಾ ಭೂಮಿಗೆ ಬಿದ್ದ ತೃಣಾವರ್ತ. ಕಾರಣ ಸಜ್ಜನರ ಕಣ್ಣಿಗೆ ಮಣ್ಣೆರಚಿದ. ಅವರಿಗೆ ದೇವರು ಮಾಯ ಆದಾಗ ದುಃಖ ಆಯಿತು. ಅವನು ಭೂಮಿಗೆ ಬಿದ್ದ, ದುಃಖ ಪಡ್ತಾ ಭೂಮಿಗೆ ಬಿದ್ದ.